ಬಸವನ ಬಾಗೇವಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 135ನೇ ಜಯಂತಿ ಕಾರ್ಯಕ್ರಮ ಇಂದು ಬಸವನ ಬಾಗೇವಾಡಿಯಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಮದಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 135ನೇ ಜಯಂತಿ ಕಾರ್ಯಕ್ರಮ ನಡೆಯಿತು. ಪಟ್ಟಣದ ಬಸವ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ತಾಲೂಕು ದಂಡಾಧಿಕಾರಿ ವೈಎಸ್ ಸೋಮನಕಟ್ಟಿ, ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶಿಲ್ಪಾ ಹಿರೇಮನಿ, ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ್ ಕಲಾದಗಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಹಿರಿಯರು, ಯುವ ಮುಖಂಡರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವರದಿ ಸಿದ್ದು ಚಮಲ್ದಿನ್ನಿ, ಬಸವನ ಬಾಗೇವಾಡಿ. ಹೋಟೆಲ್ ಸಾಹೇಬ್ರು ಓನ್ಲಿ ವಿಡಿಯೋ. ಈಗಾಗಲೇ ನಮ್ಮ ಉಪನ್ಯಾಸಕರು ಬಹಳ ಅದ್ಭುತವಾಗಿ ಉಪನ್ಯಾಸವನ್ನು ಹೇಳಿದರು. ಯಾಕಂದ್ರೆ ಅವರು ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಹೇಳಿದರು. ಸುಮಾರು 10 ಹೇಳುತ್ತಾರೆ. ಒಂದೇ ವಿಷಯದಲ್ಲಿ ಅವರು ಪರಿಣತಿಯನ್ನು ಪಡೆಸಲಿಲ್ಲ. ಯಾಕಂದ್ರೆ ಅವರೊಬ್ಬ ಅದ್ಭುತ ನ್ಯಾಯಶಾಸ್ತ್ರಜ್ಞರಾಗಿದ್ದರು, ರಾಜಕೀಯ ಮುತ್ಸದ್ದಿಗಳಾಗಿದ್ದರು. ಆನಂತರ ಅವರು ಪರಿಣತಿಯನ್ನು ಪಡೆದವರು. ಹೀಗಾಗಿ ಅದು ಎಷ್ಟು ಸಮಯ ಬೇಯಿಸಿದ್ರು ಕೂಡ ಅದು ಸಾಲುವುದಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳಿದ್ದೇವೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ತಮ್ಮ 22-23 ವಯಸ್ಸಿನಲ್ಲಿ ಇನ್ನು ಅವರು ಯುವಕರಾಗಿ ಏನು ಹೇಳ್ತಾರೆ ಅಂದ್ರೆ, ಉನ್ನತ ಶಿಕ್ಷಣ ಪಡೆದು ನಾವು ಬಯಸುವ ಜ್ಞಾನ ಹಾಗೂ ತರಬೇತಿಯನ್ನು ನಾನು ನನ್ನ ಸ್ವಾರ್ಥಕ್ಕೆ ಉಪಯೋಗಿಸುವುದಿಲ್ಲ. ಅದರಿಂದ ನನ್ನ ಅಸ್ಪೃಶ್ಯ ಜನಾಂಗದ ಕಣ್ಣು ಕಲಿಸಲು ಅವರನ್ನ ಶೋಷಣೆಯಿಂದ ಮುಕ್ತಗೊಳಿಸಿ ನಿಯೋಜಿಸುತ್ತೇನೆ. ಅಸ್ಪೃಶ್ಯರು ಸೇರಿದಂತೆ ಶೋಷಣೆಗೊಳಗಾದ ಎಲ್ಲ ಜನರ ಬಿಡುಗಡೆ ನನ್ನ ಜೀವನದ ಧ್ಯೇಯ ಅಂತ ಅಂಬೇಡ್ಕರ್ ಅವರು 22-23 ವಯಸ್ಸಿನಲ್ಲಿ ಹೇಳಿದ ಮಾತು. ಕೇವಲ ತಮ್ಮ ಜನಾಂಗವನ್ನು ಅಷ್ಟೇ ನಾನು ಕಡೆಗಣಿಸ್ತೇನೆ ಅಂತ ಹೇಳಿದವರು. ಶೋಷಣೆಗೊಳಗಾಗಿರ್ತಕ್ಕಂಥ 20-19-40 ಗಾಂಧಿಯುಗ ಬ್ರಿಟಿಷರನ್ನು ನಾವು ಹೊಡೆದೋಡಿಸಲಿಕ್ಕೆ ಅವರು ಗಾಂಧಿಯವರು ಶಾಂತಿ, ಸತ್ಯ ಮತ್ತು ಅಹಿಂಸೆ ಮುಖಾಂತರ ಹೋರಾಟವನ್ನು ಮಾಡ್ತಾರೆ. ಆದರೆ ಅದಕ್ಕೆ ಜೊತೆಯಾಗಿ ಎಲೆಮರೆ ಕಾಯಿಯಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ನಂತರ ಭಾರತವನ್ನು ಯಾವ